ಕೋವಿಡ್-19 ಸೋಂಕಿನಿಂದ ಪೋಷಕರನ್ನು ಕಳೆದುಕೊಂಡ ಮಕ್ಕಳನ್ನು ಶೈಕ್ಷಣಿಕ ಆರ್ಥಿಕವಾಗಿ ಸಬಲರನ್ನಾಗಿಸಲು ಕೇಂದ್ರ ಸರ್ಕಾರ ಆರಂಭಿಸಿದ ಪ್ರಧಾನಮಂತ್ರಿ ಮಕ್ಕಳ ಕಾಳಜಿ ಯೋಜನೆ ಕೋಲಾರದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ. ಕೋವಿಡ್ ವೇಳೆ ಪೋಷಕರನ್ನು ಕಳೆದುಕೊಂಡು ಬಾಲಮಂದಿರಗಳಲ್ಲಿ ಹಾಗೂ ಇತರೆ ಅವಲಂಬಿತ ಕುಟುಂಬಗಳಲ್ಲಿ ವಾಸಿಸುತ್ತಿರುವ ಜಿಲ್ಲೆಯ 8 ಮಕ್ಕಳು ಈ ಯೋಜನೆಯ ಸದುಪಯೋಗ ಪಡೆಯುತ್ತಿದ್ದಾರೆ. ಕೇಂದ್ರ ಸರ್ಕಾರ ಇಂತಹ ಅನಾಥ ಮಕ್ಕಳಿಗೆ ದತ್ತಿ ನಿಧಿ ಆರಂಭಿಸಿದ್ದು, ಮಕ್ಕಳ ಹೆಸರಿನಲ್ಲಿ ಅಂಚೆ ಕಚೇರಿಯಲ್ಲಿ ಠೇವಣಿ ಇಟ್ಟಿರುವ 10 ಲಕ್ಷ ರೂಪಾಯಿ ಹಣ ಅವರು 18 ವರ್ಷ ತಲುಪಿದಾಗ ಶೈಕ್ಷಣಿಕ ಉದ್ದೇಶಕ್ಕೆ ಬಳಸಬಹುದು ಅಥವಾ 23 ವರ್ಷದವರೆಗೆ ಹಾಗೆಯೇ ಉಳಿಸಿ ವೃತ್ತಿಪರ ಉದ್ದೇಶಕ್ಕೆ ಬಳಸಲು ಅವಕಾಶ ಕಲ್ಪಿಸಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ ಈ ಯೋಜನೆಯ ಜವಾಬ್ದಾರಿ ಹೊತ್ತಿದೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಹೇಮಂತ್ ಕೋವಿಡ್ ವೇಳೆ ತನ್ನ ಪೋಷಕರನ್ನು ಕಳೆದುಕೊಂಡ ಕಾರಣ ಅಜ್ಜಿ ನನ್ನನ್ನು ಸಾಕುತ್ತಿದ್ದಾರೆ. ಈ ವೇಳೆ ಪ್ರಧಾನಮಂತ್ರಿ ಕೇರ್ಸ್ ಫಾರ್ ಚಿಲ್ಡ್ರನ್ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ತಮ್ಮ ಖಾತೆಗೆ ಹಣ ಜಮಾ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಆ ಹಣ ನೆರವಿಗೆ ಬರಲಿದೆ. ಇದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ತಿಳಿಸಿದರು. ಆದಮೇಲೆ PMCಯಿಂದ 10 ಲ್ಯಾಕ್ ಡೆಪಾಸಿಟ್ ಮಾಡಿದ್ದಾರೆ. 2028ಗೆ ಅದು ನನಗೆ ಇದಾಗ ರಿನಿವಲ್ ಆಗೋದು. ಆದಮೇಲೆ ಆಯುಷ್ಮಾನ್ ಕಾರ್ಡ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ರಂಗಮ್ಮ ಕೋವಿಡ್ ವೇಳೆ ತಮ್ಮ ಪುತ್ರಿ ಹಾಗೂ ಅಳಿಯನನ್ನು ಕಳೆದುಕೊಂಡ ಕಾರಣ ಇಬ್ಬರು ಮೊಮ್ಮಕ್ಕಳು ಅನಾಥರಾದರು. ಅವರಿಗೆ ಕೇಂದ್ರ ಸರ್ಕಾರದ ಈ ಯೋಜನೆ ಸಾಕಷ್ಟು ನೆರವಾಗಿದೆ ಎಂದು ಹೇಳಿದರು. ಡಿಗ್ರಿ ಸೆಕೆಂಡ್ ಇಯರು ಆದರೂ ಓದೋ ಟೈಮ್ನಲ್ಲಿ ಓದೋಕೋತಾ ಇದ್ದಾನೆ. ಆಮೇಲೆ ಸ್ವಲ್ಪ ಕೆಲಸನೂ ಮಾಡ್ತಾ ಇದ್ದಾನೆ. ನಮಗೂ ಗೌರ್ಮೆಂಟಿಂದ ತುಂಬ ಅನುಕೂಲ ಆಯಿತು. ಸ್ಥಳೀಯರಾದ ಡಾ ಶ್ರೀನಿವಾಸ್, ಕೇಂದ್ರ ಸರ್ಕಾರ ಆರಂಭಿಸಿರುವ PM ಕೇರ್ಸ್ ಫಾರ್ ಚಿಲ್ಡ್ರನ್ ಯೋಜನೆ ಮಕ್ಕಳ ಭವಿಷ್ಯಕ್ಕೆ ನೆರವಾಗುತ್ತಿದ್ದು, ಅನಾಥ ಮಕ್ಕಳು ಸದೃಢ ಮತ್ತು ಸ್ವಾವಲಂಬಿಗಳಾಗಲು ಬೆಂಬಲ ನೀಡುವ ಮೂಲಕ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಅಭಯ ನೀಡುವ ಉದ್ದೇಶ ಹೊಂದಿದೆ ಎಂದರು. ಬಹಳ ಎಚ್ಚರಿಕೆ ಮತ್ತು ಜಾಗೃತಿ ಇರುವಂತಹ ಒಂದು ಹೆಜ್ಜೆ ಗುರುತು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಜಿಲ್ಲಾಧಿಕಾರಿ ಡಾ MR ರವಿ ಕೋವಿಡ್ ಸಮಯದಲ್ಲಿ ಹೆತ್ತವರನ್ನು ಕಳೆದುಕೊಂಡ ಮಕ್ಕಳಿಗೆ ಪ್ರಧಾನಮಂತ್ರಿ ಕೇರ್ಸ್ ಫಾರ್ ಚಿಲ್ಡ್ರನ್ ಯೋಜನೆ ಹಾಗೂ ಮುಖ್ಯಮಂತ್ರಿ ಬಾಲಸೇವಾ ಯೋಜನೆ ಅಡಿ ನೆರವು ನೀಡಲಾಗುತ್ತಿದ್ದು, ಈ ನಿಧಿ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ನೆರವಾಗಲಿದೆ ಎಂದು ಹೇಳಿದರು. ಈ ಒಂದು ಯೋಜನೆಯಲ್ಲಿ ಸಹಾಯ ಮಾಡಲಾಗಿದೆ. ಇದಲ್ಲದೆ ಪ್ರತಿ ಮಗುವಿಗೆ ಈ ಒಂದು ಯೋಜನೆ ಅಡಿನಲ್ಲಿ ಸುಮಾರು 5 ಲಕ್ಷ ರೂಪಾಯಿವರೆಗೂ ವಿಮೆ ಸೌಲಭ್ಯವನ್ನು ಕೂಡ ನಾವು ಒದಗಿಸಿಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ.